ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ನಲ್ಲೂ ಪ್ರತಿಧ್ವನಿಸಿದೆ ಗ್ಯಾಸ್ ಟ್ರಬಲ್ ವಿಚಾರ. ಎಂಎಲ್ಸಿಗಳ ನಡುವೆ ಇಡ್ಲಿ ವಡೆ ದೋಸೆ ಚರ್ಚೆಯಾಗಿದೆ. ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ ಅಂತ ಐವನ್ ಡಿಸೋಜ ಅವರು ಹೇಳಿದ್ದಾರೆ. ಶಾಸಕರ ಭವನದಲ್ಲಿ ಶಾಸಕರಿಗೆ ತಿಂಡಿ ಸಿಗ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತಿಂಡಿ ತಿನಿಸುಗಳು ಸಿಗ್ತಾ ಇಲ್ಲ. ಜನರು ಪ್ಯಾನಿಕ್ ಆಗಿದ್ದಾರೆ. ಅದಕ್ಕೆಲ್ಲ ಸರ್ಕಾರವೇ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಸಭಾಪತಿ ಹೇಳಿದ್ದಾರೆ. ಅವರು ಹಸಿದು ಬಂದಿದ್ದಾರೆ, ದಯವಿಟ್ಟು ಇಡ್ಲಿ ವಡ ಕೊಡಿ ಅಂತ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ. ಇಡ್ಲಿ ವಡೆ ಸಿಗ್ತಾ ಇಲ್ಲ, ಯಾಕಂದ್ರೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಸಚಿವ ಜಮೀರ್ ಅಹ್ಮದ್ ರಿಯಾಕ್ಟ್ ಮಾಡಿದ್ದಾರೆ. ಸಂದರ್ಭದಲ್ಲಿ 10 ನಿಮಿಷ ಅನುಮತಿ ಕೊಡ್ತೀನಿ, ತಿಂದು ಬಾ ಅಂತ ಐವಾನ್ ಡಿಸೋಜಾಗೆ ಹೇಳಿದ್ದಾರೆ ಸಭಾಪತಿ. ದರ ಜಾಸ್ತಿ ಮಾಡಿದ್ದಾರೆ ಸರ್ ಅಂತ ಐವಾನ್ ಡಿಸೋಜಾ ಹೇಳಿದ್ದಾರೆ. ನಮಗೆಲ್ಲ ತಿಂಡಿ ಊಟ ಸಿಕ್ಕಿದೆ ಅಂತ ಸಭಾಪತಿ ಹೇಳಿದ್ದಾರೆ. ಇದು ಗ್ಯಾಸ್ ಟ್ರಬಲ್ ಕತೆ ಅಂತ ಸದಸ್ಯರುಗಳು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ. ನಮ್ಮ ಶಾಸಕರ ಭವನದಲ್ಲಿ ಬೆಳಿಗ್ಗೆ ಇವತ್ತು ಇಡ್ಲಿ ಇಲ್ಲ, ದೋಸೆ ಇಲ್ಲ, ಮತ್ತೇನು ಅಂಬಡೆ ಇಲ್ಲ, ವಡೆ ಇಲ್ಲ, ಈ ಪರಿಸ್ಥಿತಿ ಆಗಿದೆ. ಶಾಸಕರ ಭವನದಲ್ಲಿ ಶಾಸಕರುಗಳಿಗೆ ಸಿಗದೇ ಇದ್ರೆ ಮತ್ತು ಬೇರೆಯವರ ಪರಿಸ್ಥಿತಿ ಏನು ಸರ್? ಹಾಗಾಗಿ ಏನು ಈ ಪರಿಸ್ಥಿತಿ ಇದೆ ಇಡೀ ರಾಜ್ಯದಲ್ಲಿ ಅಂತ ಹೇಳುವುದನ್ನು ಸಾರ್ವಜನಿಕರ ಗಮನಕ್ಕೆ ತರುವುದು ಅವಶ್ಯಕತೆ ಇದೆ. 50% ಹೋಟೆಲ್ಗಳು ಬಂದಾಗಿದೆ. ಎಲ್ಲಿ ಹೋದರೂ ತಿಂಡಿ ಸಾರ್ವಜನಿಕರಿಗೆ ತಿಂಡಿ ಸಿಗದ ಪರಿಸ್ಥಿತಿ ಆಗಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ತಿಂಡಿ ಸಿಗುವುದಿಲ್ಲ, ಅವರು ಬಂದ್ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರ ಒಂದು ಕರೆದು ಏನಾಗಿದೆ ಅಂತ ಒಂದು ಅಟ್ಲೀಸ್ಟ್ ವಾಟ್ ಈಸ್ ದ ಸಿಚುವೇಶನ್ ಇನ್ ಕರ್ನಾಟಕ, ಯಾವಾಗ ಸುಧಾರಣೆ ಆಗ್ತದೆ, ಏನು ಪರಿಸ್ಥಿತಿ ಅಂತ ಆದರೂ ತಾವು ಸಾಮಾನ್ಯರ ಜನರಿಗೆ ಗಮನಕ್ಕೆ ತರಬೇಕಲ್ಲ ಸರ್. ಇಲ್ಲಿದ್ರೆ ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ ಸರ್. ಸರ್ಕಾರ ಹೇಳಬೇಕು, ಅವ್ರು ಸರ್ಕಾರ ಕರೆಸಿ ಹೇಳಿ ಸರ್, ಕೇಳಿಸ್ಬೇಕು. ಜಮೀರ್ ತಂದು ಕೊಡ್ತಾನೆ ಸದ್ಯ ಹೇಳಿ. ಪಾಪ ಅವರು ಹಸಿದು ಬಂದಂಗೆ ಕಾಣ್ತದೆ. ದಯವಿಟ್ಟು ಇಡ್ಲಿ ವಡೆ ಅವ್ರು ಸಪೋರ್ಟ್ ಮಾಡಿ ಅವ್ರಿಗೆ ಇಡ್ಲಿ ವಡೆ ಕೊಡಿಸೋ ವ್ಯವಸ್ಥೆ ಮಾಡಬೇಕು ದಯಮಾಡಿ. ಶಾಸಕರ ಭವನದಲ್ಲಿ ಸಿಗ್ತಾ ಇಲ್ಲ, ಶಾಸಕರ ಭವನ ಹೋಟೆಲ್ನಲ್ಲಿ ಸಿಗ್ತಾ ಇಲ್ಲ. ಕರೆಕ್ಟ್ ಇದೆ, ದಯವಿಟ್ಟು ಅದಕ್ಕೆ ಏನು ಇಡ್ಲಿ ಸೂತ್ರ ಅಂತ ಬೇಕಲ್ಲ, ಹೆಂಗಾದ್ರೂ ಮಾಡಿ ಎಲ್ಲಿಯಾದ್ರೂ ಒಂದು ಕಡೆ ಎಲ್ಲಿಯಾದ್ರೂ ವಡ ದೋಸೆ ಪರಿಸ್ಥಿತಿ ಏನಿದೆ ಅಂತ ಬೇಕಲ್ಲ. ಗ್ಯಾಸ್ ಇಲ್ಲ ಅಂತ ಕೊಡ್ತೀರಾ? ಹೇಳ್ತಾ ಇರೋದು ಮಾಡಕ್ ಸಾಧ್ಯ ಆಗಿಲ್ಲ. ಅವ್ರು ಹೇಳ್ತಾರೆ ಇಡ್ಲಿ ವಡೆ ಮಾಡಿಲ್ಲ, ದೋಸೆ ಮಾಡಿಲ್ಲ, ಸಿಗ್ತಾ ಇಲ್ಲ ಬಿಕಾಸ್ ಆಫ್ ಗ್ಯಾಸ್ ಇಲ್ಲ. ಮತ್ತೆ ಸಭಾಪತಿಗಳೇ ಇಲ್ಲ, ಎಲ್ಲಿವರೆಗೆ ಬಿಲ್ಲಲ್ಲಿ ಗ್ಯಾಸ್ ಚಾರ್ಜ್ ಅಂತ ಬರೀತಾರೆ. ಅವರೇ ಮಾಡೋದಾದ್ರೆ ಸಿಲಿಂಡರ್ ಕೊಡಿಸಿ, ಬಿಲ್ಲಲ್ಲಿ ಗ್ಯಾಸ್ ಚಾರ್ಜ್ ಅಂತ ಬರೀಲಿಕ್ಕೆ ಮಾಡಿದ್ದಾರೆ. ಪಾಪ ಅವರಿಗೆ ಹೋಟೆಲ್ಗಳಲ್ಲಿ ಗ್ಯಾಸ್ ಚಾರ್ಜ್ ಅಂತ ಬರೀತಾರೆ ಎಕ್ಸ್ಟ್ರಾ. ಆ ಮಟ್ಟಕ್ಕೆ ಬಂದಿದೆ. ಅಭಿನಂದನೆ ಹೇಳ್ತೀನಿ. ಶಾಸಕರು ಸಮಸ್ಯೆ ಹೇಳಿದ್ರೆ ಅವ್ರು ರೆಕಮೆಂಡೇಶನ್ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ನಾನು ಅಭಿನಂದನೆ ಹೇಳ್ತೀನಿ ಸರ್. ಇದು ಸರ್ಕಾರ ಒಂದು ಎಲ್ಲಿಯಾದ್ರೂ ಒಂದು ಡೈರೆಕ್ಷನ್ ಕೊಡ್ಬೇಕಲ್ಲ ಸರ್. ರಾಮಲಿಂಗರೆಡ್ಡಿ ಅವರು ಯಾರು ಹೇಳ್ತೀರಿ, ಲಘು ಅವ್ರ ವ್ಯವಸ್ಥೆ ಏನು ಮಾಡ್ತೀರಿ ನೋಡಿ. ಎಲ್ಲರೂ ಮಾಡಿ ಇಡ್ಲಿ ವಡೆ ತರಿಸ್ಕೊಡಿ. ಅಲ್ಲ, ಇಡ್ಲಿ ವಡೆ ತರಿಸ್ಲಿಕ್ಕೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಗ್ಯಾಸ್ ಸಿಲಿಂಡರ್ ಇಲ್ಲ, ಒಲೆಗಳಿಲ್ಲ, ಅಲ್ಲಿ ಕಟ್ಟಿಗೆ ಇಲ್ಲ. ಇಂಪಾರ್ಟೆಂಟ್ ಇದೆ, ದೋಸೆ ಇಡ್ಲಿ ವಡೆ ತರಿಸ್ಕೊಡಿ. ಅಲ್ಲ, ನೀವು ಹೇಳಿದ್ರಲ್ಲ ಒಂದು ವಾರದೊಳಗಡೆ ಸರಿ ಆಗ್ತದೆ ಅಂತ. ಇಲ್ಲ ಪಾಪ ಅವರು ಸಂದೇಶ ಕೊಡ್ಬೇಕು ಸರ್. ತಾವು ಈಗ ಸಿಗ್ತದಾ ಇಲ್ಲ ಒಂದು ಕೆಲಸ ಮಾಡಿ ಸರ್. ಒಂದು 10 ನಿಮಿಷ ಅಡ್ಜಸ್ಟ್ ಮಾಡ್ತೀನಿ. ಎಲ್ಲರೂ ಹೋಗಿ ತಿಂದು ಬಾ ಮಾಡ್ಲಿ, ಹೋಗು. ಇಲ್ಲಿ ನೀವು ಪರ್ಮಿಷನ್ ಕೊಡ್ತೀನಿ, ಹೋಗಿ ಸರ್. ನೀವು ಪರ್ಮಿಷನ್ ಕೊಡ್ತೀನಿ, ಹೋಗಿ ತಿಂದು ಬರೋ. ಎಲ್ಲ ಸರ್ಕಾರಕ್ಕೆ ಹೇಳಿ ಸರ್, ತಾವು ಒಂದು ಉತ್ತರ ಕೊಡಿ. ನಾವೆಲ್ಲ ತಿಂದು ಬಂದಿವಪ್ಪ, ನಮಗೆಲ್ಲ ಸರಿ ಸಿಕ್ಕಿದೆ. ಅಲ್ಲ, ಯಾವ ರೀತಿಯಲ್ಲಿ ಸಿಚುವೇಶನ್ ಇದೆ, ಎಷ್ಟು ದಿವಸದ ಒಳಗಡೆ ಗ್ಯಾಸ್ ಸಿಲಿಂಡರ್ ಸಿಗ್ತದೆ, ಹೋಟೆಲ್ಗಳು ಯಾವಾಗ ಓಪನ್ ಆಗ್ತದೆ, ಸಾರ್ವಜನಿಕರಿಗೆ ಊಟ ತಿಂಡಿ ಹೇಗೆ ಸಿಗ್ತದೆ ಹೇಳ್ಬಿಡಿ ಮನುಷ್ಯ ಪರವಾಗಿ. ಮತ್ತೆ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಸರ್. 60 ರೂಪಾಯಿದ ಊಟ 100 ರೂಪಾಯಿ ಮಾಡಿಬಿಟ್ಟಿದ್ದಾರೆ ಗ್ಯಾಸ್ ಇಲ್ಲದೆ. ಹಾಗಾಗಿ ಇದು ಏನು ಪರಿಸ್ಥಿತಿ? ಅಲ್ಲ, ಏನು ಸಿಕ್ಕಿಲ್ಲ. ಚೇರ್ಮನ್ ಆಫೀಸ್ ಹೋಗೋಣ ಹೇಳೋದು ಏನಂತ ಹೇಳಿ ತಡೀರಿ. ಅಲ್ಲ, ನಮ್ಮ ಚೇರ್ಮನ್ ಆಫೀಸ್ನಾಗ ಸಿಗ್ತದೆ ತಿಂಡಿ ಪಂಡಿ. ಹಾಂ, ತರಿಸ್ಕೊಡ್ತೀನಿ, ಹೇಳ್ರಿ. ಏನು He is suffering gas trouble. Trouble in the state.